ನೀವು ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ಇನ್ವೆಸ್ಟ್ ಮಾಡಬೇಕಂತ ಅನ್ಕೊಂಡಿದ್ದೀರಾ? ಇನ್ವೆಸ್ಟ್ ಮಾಡಿದ್ರು ಪರವಾಗಿಲ್ಲ, ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರು ಪರವಾಗಿಲ್ಲ, ದಯವಿಟ್ಟು ಈ ವಿಡಿಯೋನ ಅಡ್ಮಿಷನ್ ನೋಡಿ ಹಾಗೂ ನಿಮ್ಮ ನಿರ್ಧಾರನ ತಗೊಳ್ಳಿ. ಮೊದಲನೇದಾಗಿ ಈ ದಿನ ನನಗೆ ಕೇಳಿದ್ರೆ ನಾನು ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಖಂಡಿತ ಇಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ತಲೆ ಕೂಡ ಹಾಕಿ ಮಲ್ಕೊಳಲ್ಲ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಬಿಟ್ಕಾಯಿನು ಅದು ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ, ಕಾಲ ಬದಲಾಗ್ತಾ ಇದೆ. 1 ಲಕ್ಷ ರೂಪಾಯಿ ಹಾಕಿದ್ರೆ ಅದು 1 ಕೋಟಿ ರೂಪಾಯಿ ಆಗ್ತಾ ಇತ್ತು, ಇದೆಲ್ಲ ಇದೆ. ಯಾಕಂದರೆ ನಾಳೆ ದಿನ ನೀವು ಪೇಪರಲ್ಲಿ ನೋಡ್ಬೋದು, ಶ್ರೀಕಿ ಏನು 40 ಬಿಟ್ಕಾಯಿನ್ ತೊಗೊಂಡ್ರು, ಅದ್ರ ಕೋಟ್ಯಾಂತರ ರೂಪಾಯಿದು ಎಲ್ಲ ರಾಜಕೀಯ ಪಕ್ಷದವ್ರು ಇದ್ದಾರೆ, ಎಲ್ಲ ಆಫೀಸರ್ ಇದ್ದಾರೆ, ಮಗ್ದೊಂದು ಎಲ್ಲ ನ್ಯೂಸ್ ನೋಡಿರ್ಬೋದು. ಹೌದು, ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ಕಾಯಿನ್ ತುಂಬ ವ್ಯಾಲ್ಯೂ ಇದೆ, ಖಂಡಿತ ತುಂಬ ವ್ಯಾಲ್ಯೂ ಇದೆ. ನಾನು ಪರ್ಸನಲಿ ಏನಕ್ಕೆ ಅದರಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕಾರಣಗಳಿಂದ ಮಾಡಲ್ಲ. ನನಗೊಂದು ಮಾತಿಲ್ಲ ಸ್ನೇಹಿತರೆ, ನೀವು ಭಾರತದಲ್ಲಿ ಅಥವಾ ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರಲ್ಲಿ ಮಾತ್ರ ಒಂದು ಸ್ವಂತ ಮನೆ ಮಾಡೋದೇ ತುಂಬ ಕಷ್ಟ ಆಗೋಗಿದೆ. ಬೆಂಗಳೂರು ಬಿಟ್ಬಿಟ್ಟು ನೀವು ಎಲ್ಲೊಂದು ಕಡೆ ಹೋಗ್ಬಿಟ್ಟು ದುಬೈಲಿ ಪ್ರಾಪರ್ಟಿ ತೊಗೊತೀನಿ ಅಂದರೆ ಅದು ಸಾಮಾನ್ಯವಾದ ಮಾತಾ? ಅಂದ್ಬಿಟ್ಟು ನಮ್ಮ ಕನ್ನಡದವ್ರು ಯಾರು ದುಬೈಲಿ ಪ್ರಾಪರ್ಟಿ ತೊಗೊಂಡಿಲ್ಲ, ಖಂಡಿತ ತೊಗೊಂಡಿದ್ದಾರೆ, ಹೌದಾ ಅಲ್ವಾ? ಬಟ್ ಅವ್ರು ಆಲ್ರೆಡಿ ದುಬೈಲಿ ಹೋಗಿ ಒಂದು 5-10 ವರ್ಷ ಆಗಿರುತ್ತೆ, ಅವ್ರಿಗೆಲ್ಲ ಅದ್ರ ನೀತಿ ರಿವಾಜ್ ಎಲ್ಲ ಗೊತ್ತಿರುತ್ತೆ, ಅವ್ರು ಹೋಗಿ ತೊಗೊಂಡಿರ್ತಾರೆ. ನಾನು ಬೆಂಗಳೂರಲ್ಲೇ ಒಂದು ಸೈಟ್ ತೊಗೊಳೋದಕ್ಕೆ ನಾನು ಇಷ್ಟು ಕಷ್ಟಪಡಬೇಕು. ಬೆಂಗಳೂರಲ್ಲಿ ಸೈಟ್ ತೊಗೊಂಡ್ರೆ ಅದು ಲೀಗಲ್ ಪ್ರಾಬ್ಲಮ್ 1-2. ಅದು ಬಿಟ್ಮೇಲೆ ನನಗೆ ಏನೂ ಗೊತ್ತಿಲ್ಲ, ಇಲ್ಲಿಂದ ದೂರ ಬೆಟ್ಟ ನುಣ್ಣಿಗೆ ಅಂದ್ಕೊಂಡು ಹೋಗ್ಬಿಟ್ಟು ದುಬೈಲಿ ತೊಗೊತೀನಿ ಅಂದರೆ ನನಗೆ ಒಳ್ಳೆ ಪ್ರಾಪರ್ಟಿಗಿನ ಮಧ್ಯವರ್ತಿ ಕೈಲಿ ಮೋಸ ಹೋಗೋದೇ ಜಾಸ್ತಿ. ನಾನು ದುಬೈ ಪ್ರಾಪರ್ಟಿ ತೊಗೊಂಡ್ರೆ ಮೋಸ ಹೋಗಿದ್ದೆ ಅಂತ ಹೇಳ್ತಾ ಇಲ್ಲ, ಮಧ್ಯವರ್ತಿಗಳ ಕೈಲಿ ನಾನು ಮೋಸ ಹೋಗೋದೇ ಜಾಸ್ತಿ. ಅದೇ ರೀತಿಯ ಸ್ನೇಹಿತರೆ, ಬಿಟ್ಕಾಯಿನ್ ಜಿನಿನ್ ಆಗಿರ್ಬೋದು, ಬಟ್ ಬಿಟ್ಕಾಯಿನ್ಗೆ ನೀವು ಇನ್ವೆಸ್ಟ್ ಮಾಡೋ ಅಪ್ಲಿಕೇಶನ್ಸ್ ಇರುತ್ತಲ್ಲ ಅಥವಾ ನಿಮಗೆ ಬ್ರೋಕರ್ಸ್ ಇರ್ತಾರಲ್ಲ, ಅರ್ಧಕ್ಕರ್ಧ ಜಿನಿನ್ ಇಲ್ಲವೇ ಇಲ್ಲ. ಈ ಒಂದು ಕಾರಣದಿಂದ, ಮೈನ್ ಕಾರಣದಿಂದ ನಾನು ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಈಗಲೂ ಸ್ನೇಹಿತರೆ ನನಗೆ ಹೇಳಿ, ಬಿಟ್ಕಾಯಿನ್ ಆಥರೈಸ್ಡ್ ಬ್ರೋಕರ್ಸ್, ಆಥರೈಸ್ಡ್ ಅಪ್ಲಿಕೇಶನ್ಸ್ ಅಂತ ಯಾವ್ದಿದೆ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲ್ ಲಿಸ್ಟ್ ಕೊಡೋದು ಇಲ್ಲ, ಅಥವಾ ನೀವು ನಂಬಿಕೆ ಮೇಲೆ ಹೋಗ್ಬೇಕಾಗುತ್ತೆ. ಎಸ್ಪೆಷಲಿ ಈ ದಿನ ಯಾವುದೊಂದು ಅಪ್ಲಿಕೇಶನ್ ಇರುತ್ತೆ ಅಥವಾ ಯಾವುದೊಂದು ಆ್ಯಪ್ ಇರುತ್ತೆ, ಆ ಕಂಪ್ನಿಗಳು ಹೇಳಕ್ಕೆ ಹೋಗಲ್ಲ ನಾನು, ನೀವು ಗೂಗಲ್ ಹಾಕಿದ್ರೆ ಎಲ್ಲ ಸಿಗ್ಬೋದು. ಈ ದಿನ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ, ನಾಳೆ ದಿನ ಅಪ್ಲಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಇನ್ನು ನಿಮಗೆ ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ನೀವು ಅದನ್ನು ಒಂದು 50,000 ರೂಪಾಯಿ ಹಾಕಿರ್ತೀರ, ಪ್ರತಿದಿನ 50,000ರಿಂದ 60,000, 60,000ರಿಂದ 70,000 ಇಲ್ಲಿ ಆ್ಯಪಲ್ಲಿ ಹೋಗ್ತಾ ಇರುತ್ತೆ. ನೋಡಿ, ಅದನ್ನು ದುಡ್ಡು ಡ್ರಾ ಮಾಡಬೇಕಂದ್ರೆ ಈ ಚಾರ್ಜ್ ಆ ಚಾರ್ಜ್ ಅಂದ್ಬಿಟ್ಟು ನೀವು 50,000 ರೂಪಾಯಿ ಹಾಕಿದ್ರೆ ಬರೀ 30,000 ರೂಪಾಯಿ ಬರುತ್ತೆ. ಆ 30,000 ರೂಪಾಯಿ ಬಂದರೂ ಪರವಾಗಿಲ್ಲ, ಒಂದು ತಿಂಗಳಾದ್ಮೇಲೆ ಅಪ್ಲಿಕೇಶನ್ ಇಲ್ಲ ಅಂದರೆ ಇದು ತುಂಬ ನಡೆಯುತ್ತೆ. ಎಸ್ಪೆಷಲಿ ನಮಗೆ 2-3 ವರ್ಷದಿಂದ ತುಂಬ ಜನ ಇಂಡಿಯನ್ಸು ಏನಿಲ್ಲ ಒಂದು 3,000 ಕೋಟಿ ದುಡ್ಡನ್ನ ಕಳ್ಕೊಂಡ್ರೆ. ಹೇಗಂತ ಹೇಳಿದ್ರೆ, ಒಂದು ಫೇಮಸ್ ಬಿಟ್ಕಾಯಿನ್ ಎಕ್ಸ್ಚೇಂಜ್ ನಮ್ಮ ಭಾರತದಲ್ಲಿತ್ತು. ಸಡನ್ನಾಗಿ ಒಂದು ದಿನ ಬಂದ್ಬಿಟ್ಟು ಅವ್ರು ಹೇಳಿದ್ರು ಅಂದರೆ ನಮ್ಮ ಅಕೌಂಟಲ್ಲಿ ಇದ್ದಿದ್ದು ಬಿಟ್ಕಾಯಿನ್ ಎಲ್ಲ ಯಾರೋ ಹ್ಯಾಕ್ ಮಾಡಿ ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ಅದರಿಂದ ನಮ್ಮ ಹತ್ರ ಯಾವುದೂ ಬಿಟ್ಕಾಯಿನ್ ಇಲ್ಲ ಅಂದ್ಬಿಟ್ರು. ಸೊ ಇದರಿಂದ ಏನಾಗಿತ್ತು ಅಂತ ಹೇಳಿದ್ರೆ, ಬಿಟ್ಕಾಯಿನ್ ಜಿನಿನ್ ಆಗಿರ್ಬೋದು, ಬಟ್ ನಾನು ಯಾವ ರೀತಿಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಯಾವುದೇ ರೀತಿ ನನಗೆ ಅಪ್ಲಿಕೇಶನ್ಸ್ ಅಥವಾ ಆಥರೈಸ್ಡ್ ಬ್ರೋಕರ್ಸ್ ಯಾರೂ ಇಲ್ಲ ಸ್ನೇಹಿತರೆ. ಸೊ ಇದೊಂದು ರೀತಿ ಈ ಕಾರಣಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡಲ್ಲ. ಅದು ಎಲ್ಲದಕ್ಕಿಂತ ಮಿಗಿಲಾಗಿ ಏನಂತ ಹೇಳಿದ್ರೆ, ಈ ಬಿಟ್ಕಾಯಿನ್ನಲ್ಲಿ ಸರ್ಕಾರ ಕೂಡ ಸ್ಟ್ರೈಟಾಗಿ ಹೇಳಿದೆ, ಅದ್ರ ಲಾಭ ಬಂದರೆ ನಮಗೆ ಟ್ಯಾಕ್ಸ್ ಕಟ್ಟಿ, ಬಟ್ ಅದರಲ್ಲಿ ನಷ್ಟ ಅಥವಾ ಗ್ಯಾರಂಟಿ ಇದೆ ಅಂದರೆ ಸರ್ಕಾರ ಕೂಡ ಹೇಳಿದೆ ಯಾವ ರೀತಿ ನಾವು ಕಂಟ್ರೋಲ್ ಮಾಡೋದಿಲ್ಲ ಅಥವಾ ಅದನ್ನು ರೆಗ್ಯುಲೇಟ್ ನಾವು ಮಾಡೋದಿಲ್ಲ ಅಂತ. ಸೊ ಈ ರೀತಿ ಇರಬೇಕಾದ್ರೆ ಇದು ಹೇಗಾಯಿತು ಅಂತ ಹೇಳಿದ್ರೆ, ಯಾರೋ ಈ ನಾರ್ತ್ ಇಂಡಿಯನ್ಸ್ ಅಥವಾ ಸೌತ್ ಅಥವಾ ತಮಿಳ್ನಾಡು, ಕೇರಳ ಎಲ್ಲ ಅಂತ ಒಂದು ಫೇಮಸ್ ಬೇಕ್ರಿ ಕೇಳಿರ್ತಾರೆ, ಏನಂದರೆ ವಾರಿಯರ್ ಬೇಕ್ರಿ ಅಂತ ಕೇಳಿರ್ತಾರೆ. ವಾರಿಯರ್ ಬೇಕ್ರಿ ಅಂತ ಬರ್ತಾರೆ. ಈ ದಿನ ಬೆಂಗಳೂರಲ್ಲಿ ಇರೋರು ತುಂಬ ಜನ ಗೊತ್ತು, ಒರಿಜಿನಲ್ ವಾರಿಯರ್ ಬೇಕ್ರಿ 1-2 ಇತ್ತು ಅಂದರೆ ಪ್ರತಿಯೊಂದು ಏರಿಯಲ್ಲೂ ಕೂಡ AG ವಾರಿಯರು, OG ವಾರಿಯರು, ಆ ವಾರಿಯರ್, ಈ ವಾರಿಯರ್ ಅಂದ್ಬಿಟ್ಟು ಎಲ್ಲ ಏರಿಯಲ್ಲ ಹೋಗಿದೆ. ಪಾಪ ಬಂದಿರೋರಿಗೆ ಅವರು ಒರಿಜಿನಲ್ ವಾರಿಯರಲ್ಲಿ ನಾನು ಬಿಸ್ಕೆಟ್ ತಿಂತಾ ಇದ್ದೀನಿ ಅಥವಾ ಡೂಪ್ಲಿಕೇಟ್ ವಾರಿಯರ್ ಬಿಸ್ಕೆಟ್ ತಿಂತಾ ಇದ್ದೀನೋ ಗೊತ್ತಿಲ್ಲ. ಅದೇ ರೀತಿಯಲ್ಲೇ ತುಂಬ ಜನ ದುಡ್ಡು ಎಲ್ಲ ಏನಕ್ಕೆ ಕಷ್ಟಪಟ್ಟಿರೋ ದುಡ್ಡು, ಅಯ್ಯೋ ನಾನು ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡ್ತಾ ಇರ್ಬಿಟ್ಟು ಯಾವುದಾದ್ರು ಅಪ್ಲಿಕೇಶನ್ಸಲ್ಲಿ ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡ್ತಾರೆ, ಅದು ಒರಿಜಿನಲ್ ಬಿಟ್ಕಾಯಿನ್ ಡೂಪ್ಲಿಕೇಟ್ ಬಿಟ್ಕಾಯಿನೇ ಗೊತ್ತಿಲ್ಲ. ಒಂದು ಬೇಕ್ರಿಲಿ ಒಂದು 100 ಗ್ರಾಮ್ ಬಿಸ್ಕೆಟ್ಟು ಒರಿಜಿನಲ್ ಇಲ್ಲ ಅಂದ್ರೂ ಬರೋಲ್ಲ, ಡೂಪ್ಲಿಕೇಟ್ ವಾರಿಯರ್ ತಿಂದರೆ ಏನಾಗಲ್ಲ. ಬಟ್ ನೀವು ಡೂಪ್ಲಿಕೇಟ್ ಆ್ಯಪಲ್ಲಿ ನೀವು ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡಿದ್ರೆ ನೀವು ಹಾರ್ಡ್ ಅಂಡ್ ಮನಿ ಕಳ್ಕೊತೀರ ಸ್ನೇಹಿತರೆ. ಈ ರೀಸನ್ಸ್ಗೋಸ್ಕರ ಯಾವುದೇ ಒಂದು ಬಿಟ್ಕಾಯಿನಲ್ಲಿ ನೀವು 100% ಶೋರ್ ಆಗಿದೆ, ಅಪ್ಲಿಕೇಶನ್ ಆಲ್ರೆಡಿ 3-4 ವರ್ಷದಿಂದ ಇದ್ದರೆ ಅಂದರೆ ಮಾತ್ರ ನೀವು ಆ ಅಪ್ಲಿಕೇಶನ್ ಇನ್ವೆಸ್ಟ್ ಮಾಡಿ, ಹೊರತು ಅಲ್ಲಿ ತನಕ ನೀವು ಬಿಟ್ಕಾಯಿನ್ ಕಡೆ ನೀವು ತಲೆ ಕೂಡ ಹಾಕ್ಬೇಡಿ.